ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಂಘ ಪರಿವಾರದವರಿಗೆ ಫೋನ್ ಮಾಡಿದ ದಾಖಲೆ ತೋರಿಸಿ, ನಮ್ಮದೇ ಸರ್ಕಾರ ಇದೆ, ನಾನ್ಯಾಕೆ ಬಿಜೆಪಿಗೆ ಹೋಗಲಿ, ಬಾವಿ ಮುಚ್ಚಿದ್ದಕ್ಕೂ ನನಗೂ ಸಂಬಂಧವಿಲ್ಲ, ಕೊಟ್ಟ ಮಂತಗಿರಿ ಉಳಿಸಿಕೊಳ್ಳಲು ಯೋಗ್ಯತೆ ಇಲ್ಲದವರು ನನ್ನ ಬಗ್ಗೆ ಹೇಳುವುದು ಬೇಡ, ಗಣಪತಿ ಹಬ್ಬದ ನಂತರ ಮುಖ್ಯಮಂತ್ರಿಗಳ ಕೈನಿಂದ ಹಸಿರುಮಕ್ಕಿ ಸೇತುವೆ ಲೋಕಾರ್ಪಣೆ ಎಂದ ಶಾಸಕ ಬೇಳೂರು, ನಗರಸಭೆ ಅಧಿಕಾರಿಗಳಿಗೆ ಶಾಸಕರ ಖಡಕ್ ಎಚ್ಚರಿಕೆ, ನಕಲಿ ಖಾತೆ ಮಾಡಿಕೊಟ್ಟರೆ ಅಮಾನತ್ತು, ನಗರಸಭೆ ಆವರಣದಲ್ಲಿ ಬ್ರೋಕರ್ ಹಾವಳಿ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ಎಂದ ಶಾಸಕರು. ಈಗ ಸುದ್ದಿಯ ವಿವರ. ಸಚಿವ ಸ್ಥಾನ ಸಿಗದೇ ಇರುವುದು ಬೇಸರವಲ್ಲ, ಅತೀವ ನೋವು ಉಂಟು ಮಾಡಿದೆ. ಆದರೆ ಮುಖ್ಯಮಂತ್ರಿಗಳ ಮಾತಿಗೆ ಮನ್ನಣೆ ಕೊಟ್ಟು ನೋವನ್ನು ನುಂಗಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಹರಿಸಿದ್ದೇನೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭೆಯಲ್ಲಿ ಬುಧವಾರ ಪತ್ರಕರ್ತರ ಜೊತೆ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸೋಮಶೇಖರ್ ಲ್ಯಾವಿಗೆರೆ, ಚೇತನ್ ರಾಜ್ ಕಣ್ಣೂರು, ಗಣಪತಿ ಮಂಡಗಳಲೆ, ಅನ್ವರ್ ಬಾಷಾ, ರವಿಕುಮಾರ್ ವೈಕೆ, ಕಿರಣ್ ದೊಡ್ಮನಿ ಇನ್ನಿತರರು ಹಾಜರಿದ್ದರು. ಬಹಳ ಜನ ನನಗೆ ಸ್ನೇಹಿತರಿದ್ದಾರೆ. ಮಂತ್ರಿ ಆಗ್ಬೇಕಂತ ಹೇಳಿ ಬಹಳ ಜನ ನನಗೆ ಫೋನ್ ಮಾಡಿದ್ದು ಬಿಟ್ಟರೆ ಅವರು ಹೋಗಿ ಪಕ್ಷಕ್ಕೆ ಬರ್ತೀನಿ ಅಂತ ಎಲ್ಲೂ ನಾನು ಹೇಳಿದ್ದಿಲ್ಲ, ದಾಖಲೆ ಇಲ್ಲ. ಅವರೇ ಪಾಪ ಹಿಂದೆ ಸಿದ್ದರಾಮಯ್ಯರ ಹತ್ರ ಭೇಟಿ ಮಾಡಿ ಹೋಗಿ ನಮ್ಮ ಪಕ್ಷ ಸೇರಕ್ಕೆ ಬಂದಿದ್ದು ವಾಪಸ್ ಬಂದವರು. ಪಾಪ ಅದೇ ಕನಸು ಕಾಣ್ತಾ ಇರಬೇಕೇನೋ, ಮತ್ತೇನಾದ್ರು ಕಾಂಗ್ರೆಸ್ ಹೋಗ್ಬೇಕಂತ ಅವ್ರು ಕನಸು ಕಾಣ್ತಾರೇನೋ. ನನಗಂತ ಅವಶ್ಯಕತೆನೇ ಇಲ್ಲಲ್ಲ. ಯಾಕೆ ಸರ್ಕಾರ ನಂದಿದೆ, ನಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿ ಆಗದೇ ಇರ್ಬೋದು, ಸರ್ಕಾರ ನಮ್ಮದಿದೆ. ಬಿ ಜೆ ಪಿಯಲ್ಲಿ 3 ಬಾಗಿಲಾಗಿದೆ, ಅವ್ರದ್ದೇ ಅವ್ರ ಕಥೆನೇ ಬಗೆಹರಿದೋಗಿದೆ. ಮುಂದೆ ನಮ್ಮ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ಹೋಗಿ ಬಿ ಜೆ ಪಿ ಕದ ತಟ್ಟಕ್ಕೆ ನನಗೆ ತಲೆ ಕೆಟ್ಟಿದೆ. ಅವನು ಯಾರೋ ಹೇಳ್ದ ಹುಚ್ಚ ಇರ್ಬೋದು. ಸಚಿವ ಸ್ಥಾನ ಕೈ ತಪ್ಪಲ್ಲ ಇರುತ್ತೆ ನೋಡಿ, ರಾಷ್ಟ್ರೀಯ ಪಕ್ಷ ಇದು. ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ್ದೀವಿ, ಬಹುಶಃ ನನಗೂ ಆಗುತ್ತಂತ ನಾವು ನಿರೀಕ್ಷೆಯಲ್ಲೇ ಇದ್ದೀವಿ. ಒಂದು ಕ್ಷೇತ್ರಕ್ಕಾಗಿ, ಜಿಲ್ಲೆಗಾಗಿ ಹೋರಾಟ ಮಾಡಿದ್ದೀವಿ. ಬಿಟ್ಟರೆ ಅದು ಆಗಿಲ್ಲ ಅಂತೇಳಿ ನೋವು ಇಲ್ಲ ಅಂತಲ್ಲ, ಭಾಳ ನೋವಿದೆ, ಬೇಸರ ಇದೆ. ಹಾಗಾಗಿ ಸ್ವಲ್ಪ ದಿನ ಬರಲಿಲ್ಲ, ಇವಾಗ ಬಂದಿದ್ದೀನಿ. ಇನ್ನು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಅದರಿಂದ ಆ ಬೇಸರವನ್ನು ಹೊರಗಾಕಿ ಬಿಟ್ಟರೆ ನಮ್ಮ ಸರ್ಕಾರದ ಇದರಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗಬಾರ್ದು. ಮತ್ತು ಮುಂದಿನ 28ಕ್ಕೂ ಸಹ ಸರ್ಕಾರ ಬರಬೇಕು ಉದ್ದೇಶದಿಂದ ನಾ ಯಾವುದೂ ಗೊಂದಲವನ್ನು ಮಾಡಬಾರ್ದು ಅಂತೇಳಿ. ಸರ್, ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಅನ್ನೋ ಕಾರಣಕ್ಕಾಗಿ ಏನಾದರೂ ಇರ್ಬೋದು, ಒಂದು ಅದಿದೆ. ಆಮೇಲೆ ಬೇರೆ ಬೇರೆ ಇದರಲ್ಲಿ ಏನು ಮಾಡಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೆ ಸಿಗಲಿಲ್ಲ ಅಷ್ಟೇ. ಅವ್ರಿಗೆ ಕೊಟ್ಟಿರೋದ್ರ ಬಗ್ಗೆ ಏನು ಹೇಳ್ತೀನಿ? ಇಲ್ಲ, ನಾನು ಅವ್ರ ಹಕ್ಕನ್ನು ಅವ್ರು ಕೇಳಿದ್ದಾರೆ, ನನ್ನ ಹಕ್ಕನ್ನು ನಾನು ಕೇಳಿದ್ದೇನೆ. ಅವ್ರು ಕೊಟ್ಟಿದ್ದಾರೆ, ನನಗೆ ಸಂತೋಷ. ಈಗ ಸಾಹೇಬರು, ನಾನು ಮುಖ್ಯಮಂತ್ರಿ ಇದ್ದೀನಿ, ನಿನಗೆ ಯಾಕೆ ಅಂತ ಹೇಳಿದ್ರು, ಒಂದೇ ಒಂದು ಮಾತು ಹೇಳಿದ್ರು. ನಾನು ಇದೇನಲ್ಲ ಮುಖ್ಯಮಂತ್ರಿಯಾಗಿ ಯಾಕೆ ತಲೆಗೆಟ್ಟಿದೆ, ನನಗೂ ಬೇಜಾರಾಗಿದೆ, ತಲೆಗೆಟ್ಟಿಲ್ಲ ಅಂತ ಹೇಳಿದ್ದಾರೆ. ಸರ್, ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರು ಆಗಿರೋದ್ರಿಂದ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ತಾವು ಅವ್ರ ಜೊತೆ ಸಭೆಗಳಲ್ಲೆಲ್ಲ ಪಾಲ್ಗೊಳ್ಬೇಕಾಗತ್ತೆ ಮುಂದೆ ಅಂತ ಒಂದು ಸಂದರ್ಭನೂ ಇದೆ. ನಿಮಗೆ ಬೇರೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹೇಗೆ ಇದನ್ನು ನಿಭಾಯಿಸ್ತೀವಿ? ಅಲ್ಲ, ನೋವು ಅಂತ ಹೇಳಿ ಹಾಗೆ ಕೂತ್ಕೊಳ್ಳೋಕ್ಕಾಗತ್ತಾ? ನೋವಾಗಿದೆ, ಬೇಜಾರಾಗಿದೆ, ಭಾಳ ಜನ ಅಭಿಮಾನಿಗಳು ಬೇಜಾರಾಗಿದೆ, ತಾಲೂಕಿನ ಜನರಿಗೆ ಬೇಜಾರಾಗಿದೆ, ಜಿಲ್ಲೆಯ ಜನರಿಗೆ ಬೇಜಾರಾಗಿದೆ. ಹಂಗಂತ ಹೇಳಿ ನಾವು ಸುಮ್ಮನೆ ಕೊಡೋಕ್ಕಾಗತ್ತಾ? ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ. ನನ್ನ ಮುಖ್ಯಮಂತ್ರಿಗಳಿದ್ದಾರೆ, ನನಗೆ ಬೇಕಾದಂಥ ಸಚಿವರಿದ್ದಾರೆ. ಅವ್ರ ಮೂಲಕ ಏನು ಅಭಿವೃದ್ಧಿ ತಾಲೂಕಿಗೆ ತರಬೇಕು ಸಂಪೂರ್ಣವಾಗಿ ತರ್ತೀನಿ. ಒಂದು. ಎರಡನೇದು, ಬಾವಿ ವಿಚಾರವಾಗಿ ಭಾಳ ಮಾತಾಡಿದ್ದಾರೆ. ಸುಳ್ಳು ಮನೆ ದೇವರು ಬಾವಿ ವಿಚಾರದಲ್ಲಿ ಭಾಳ ಮಾತಾಡಿದ್ದಾರೆ. ಬಾವಿ ಮುಚ್ಚಿದ್ರು ಸಹ ಮಂತ್ರಿ ಆಗಲಿ ಅಂತ ಭಾಳ ಹಾಸ್ಯ ಮಾಡಿದ್ದಾರೆ ಯಾರೋ ಮನುಷ್ಯ, ಮಾಜಿ. ನೋಡಿ, ಒಂದು ಯೋಚನೆ ಮಾಡಬೇಕು. ಬಾವಿ ಮುಚ್ಚಿರುವಂಥದ್ದು ನನ್ನ ಜಾಗ ಅಲ್ಲ, ಅದು ಹಿಂದೆ ಸರ್ಕಾರ ಜಾಗ, ಅದು ಹಾರಾಜಲ್ಲೇ ತೆಗೆದುಕೊಂಡಿದ್ದಾರೆ. ಆ ಹಾರಾಜಿನ ಜಾಗ ತೆಗೆದುಕೊಂಡ ಮೇಲೆ ಅವ್ರು ಸೊತ್ತದು. ಅದು ಯಾರು ಬೇಕಾದ್ರೂ ಅವ್ರು ಮುಚ್ಕೋತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು. ಅಲ್ಲಿ ಹಂದಿಗಳು, ಕೋಳಿಗಳು ಬೀಳ್ತಾ ಇದ್ದಿದ್ದರಿಂದ ಅದು ಮುಚ್ಚೋದಾದ್ರೂ ಒಳ್ಳೇದಂತ ನಾನು ಹೇಳಿದೆ. ಆದರೂ ನೋಡಿ, ಅದು ಮುಚ್ಚಿದ್ರೊಳಗೆ ಆ ಭಾಗದ ಜನರಿಗೆ ಬಾವಿ ಕಟ್ಸ್ಕೊಟ್ಟಿಲ್ಲ ಅಂತ ಹೇಳಿದೆ, ಸುಳ್ಳು ಹೇಳಿದ್ದಾರೆ. ಬೇಳೂರು ಬಾವಿ ಮುಚ್ಚಿದ್ರು, ಬಾವಿ ತೆಗೆಯೋ ಯೋಗ್ಯತೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಯೇ ಜನರಿಗೆ ಹೊಸ ಬಾವಿ ತೆಗೆಸ್ಕೊಟ್ಟಿದ್ದೀನಿ. ಪಕ್ಕದಲ್ಲೇ ಒಂದು ಹೊಸ ಬಾವಿಯನ್ನು, ಸುಂದರವಾದಂಥ ಒಂದು ಬಾವಿನೂ ತೆಗೆಸ್ಕೊಟ್ಟಿದ್ದೀನಿ. ಅರೆ, ಅವರು ಮುಚ್ಚಬೇಕಾದ್ರೆ ನಾನು ಬೇಡ ಅನ್ನೋಕ್ಕೆ ನನಗೇನು ಇದಿದೆ? ಅದೇನು ನನ್ನ ಜಾಗ ಅಲ್ಲ, ಬೇರೆಯವ್ರ ಜಾಗನೂ ಇಲ್ಲ. ಶಶಿಕಾಂತ್ ಇಲ್ಲೇ ಇದ್ದಾನೆ, ಅವ್ರು ಯಾರೋ ಪಾಪ ಖರೀದಿ ಮಾಡಿ ಹಾರಾಜ ತಗೊಳ್ಳೋಂಥ ಜಾಗ. ಹಾಗಾಗಿ ಅವರು ಲೆಟ್ರ್ ಕೊಟ್ಟರು, ನಾವು ಮುಚ್ಚಿದ್ದೀವಿ, ಅದರಲ್ಲಿ ಏನೂ ಇಲ್ಲಲ್ಲ. ಅದರಿಂದ ಬಾವಿ ಮುಚ್ಚಿದ ತಕ್ಷಣ ಮುಚ್ಚಿದ್ರೆ ಮಂತ್ರಿ ಆಗ್ತಂತ ಎಲ್ಲೂ ಕನಸೇನು ಕಂಡಿಲ್ಲ. ಹಂದಿಗಳ ಕಾಟ ಅವೆಲ್ಲ ಬೀಳ್ತಾವನ್ನೋ ಉದ್ದೇಶದ ಮುಚ್ಚಿದ್ದು ಬಿಟ್ಟರೆ ಅದರಿಂದ ನಮ್ಮದೇನು ತೊಂದರೆ ಇರಲಿಲ್ಲ. ಆದರೆ
ಅವರು ಮುಚ್ಚಬೇಕು, ನಾವೇನೋ ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳಿದ್ದಾರೆ, ಅದು ಮುಚ್ಚಿದ್ದಾರೆ. ಅಷ್ಟು ಬಿಟ್ಟರೆ ಪಕ್ಕದಲ್ಲಿ ಒಳ್ಳೆ ಬಾವಿ ತಪ್ಪಿಸ್ಕೊಟ್ಟಿದ್ದೀನಿ, ರಾಜಕೀಯ ಮಾಡಿದ್ದಾರೆ ಅಷ್ಟೇ. ಕೆಲವು ಬಿ ಜೆ ಪಿಯವರಲ್ಲಿ ಒಂದಿಷ್ಟು ಬಾವಿ ನೀರು ಸೇದಂಗೆ ಮಾಡಿ ಒಂದಿಷ್ಟು ನಾಟಕ ಮಾಡಿ ಸ್ವಲ್ಪ ಪಕ್ಷದ ಇದನ್ನು ತಗೊಂಡಿದ್ದಾರೆ. ಅದು ಸ್ವಲ್ಪ ಕೆಲವರು ಬೇರೆ ಬೇರೆಯವರು ಸೇರಿಕೊಂಡಿದ್ದಾರೆ. ಬಿಟ್ಟರೆ ಈ ಬಾವಿಗೂ ನನಗೂ ಸಂಬಂಧನೇ ಇಲ್ಲ. ಯಾರ್ದೋ ಬಾವಿ ಅವ್ರ ಜಾಗ ಅವ್ರು ಮುಚ್ಚಿಕೊಂಡಿದ್ದಾರೆ, ನನಗೆ ಸಂಬಂಧ ಇಲ್ಲ. ಆದರೂ ನಾನೊಂದು ಬಾವಿ ತಗ್ಸ್ಕೊಟ್ಟಿದ್ದೀನಿ. ಒಂದಿದ್ದಾನೆ ಯಾವುದೇ ವ್ಯಕ್ತಿಗೆ ಇವತ್ತಿಗೂ ಸುಳ್ಳು ಹೇಳಿದ ಮನುಷ್ಯ ನಾನು ಇವತ್ತಿಗೂ ಇಲ್ಲ. ಹೋದ ಸರಿ ಚುನಾವಣೆ ಪೂರ್ವದಲ್ಲಿ ಇವರು ಇದೇ ಥರನೇ ನನ್ನ ಬಗ್ಗೆ ಅಪಾರ ಬೇರೆ ಬೇರೆ ಅಪವಾದನೆ ಮಾಡಿ 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 ಅವ್ರು ಈ ಮಟ್ಟಕ್ಕೆ ಹೋಗಿದ್ದಾರೆ. ಬೇಡವರು ಯಾವ ಸುಳ್ಳು ಹೇಳಿದಾನೋ ಅವ್ರು ಬಂದು ಹೇಳಬೇಕು. ನಾನು 2 ತಿಂಗಳ ಇರಲಿಲ್ಲ. ಸತ್ಯ ನನಗೋಸ್ಕರ ನನಗೋಸ್ಕರ ಒಂದು ಮಂತ್ರಿಸ್ಥಾನಕ್ಕಾಗಿ ಡೆಲ್ಲಿ ಹೋಗೋದು ಅಥವಾ ಮುಖ್ಯಮಂತ್ರಿಗಳು ಇದರ ಮುಖಂಡರು ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಈ ಮನುಷ್ಯ ಮಂತ್ರಿಯಾಗಿ 6 ತಿಂಗಳೆಲ್ಲ ಹೊರಗಡೆ ಹೋಗಿದ್ರಲ್ಲ, ಜೈಲಿಗೆ ಹೋಗೋರು ಆಸ್ಪತ್ರೆ ಸೇರ್ಕೊಂಡಿದ್ರು, ಅದಕ್ಕೆ ಹೋಗಿದ್ರು. ಇವ್ರಿಗೆ ಯೋಗ್ಯತೆಯೇ ಇಲ್ಲಲ್ಲ. ಅದು ಮಂತ್ರಿಯಾಗಿ ಇಟ್ಕೊಳ್ಳೋ ಅಂಥ ಯೋಗ್ಯತೆಯೂ ಅವ್ನಿಗೆ ಸಿಗಲಿಲ್ಲ. ಅದು ಈಗ ನನ್ನ ಹತ್ರ ಬೇರೆ ಬೇರೆ ಮಾತಾಡ್ತಾರೆ. ಅವ್ರಿಗೆ ಏನಾಗಿದೆ, ಅವ್ರಿಗೆ ಯಾವುದೇ ಬೇರೆ ಕೆಲಸ ಇಲ್ಲ ಅವರಿಗೆ. ನಾನು 2 ತಿಂಗಳೇ ಇಲ್ಲ ಅಂತ ಇಲ್ಲಿ ಸ್ವಲ್ಪ ಚಟುವಟಿಕೆ ಮಾಡಿದ್ದಾರೆ. ಬಿಟ್ಟರೆ ಬೇರೆ ಏನೂ ಇಲ್ಲ. ಬೇಳೂರು ಯಾವತ್ತಾದ್ರೂ ಸುಳ್ಳು ಹೇಳಿದೆ, ಬೇಳೂರು ಯಾರಿಗಾದ್ರು ಮೋಸ ಮಾಡಿದ್ದಿದ್ರೆ, ಬೇಳೂರು ಯಾರಾದ್ರು ಬಡವರು ಮೋಸ ಮಾಡಿದ್ದಿದ್ರೆ ಈಗಲೇ ರಾಜೀನಾಮೆ ಕೊಡ್ತೇನೆ ನಾನು. ಬೇಳೂರು ಯಾವಾಗಲೂ ಜನರ ಪರವಾಗಿ, ಬಡವರ ಪರವಾಗಿ, ಕ್ಷೇತ್ರದ ಜನರ ಪರವಾಗಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಸಣ್ಣ ಪುಟ್ಟ ಹೇಳಿಕೆಗಳಿಗೆ ಇವರಿಗೆಲ್ಲ ನಾನು ಬೆಲೆನೇ ಕೊಡಲ್ಲ. 28 ಚುನಾವಣೆಯನ್ನು ನಾನು ನೋಡ್ತೇನೆ, ಆವಾಗ ಬರೋಕ್ಕೆ. ಸಭೆ ನಡೀತಾ ಇದೆ ನಾಳೆ. ಕೇಳಿ ಕಾಂಪೌಂಡ್ ಒಳಗಡೆ ಇಲ್ಲಿ ಬಂದು ಬ್ರೋಕರ್ಗಿರಿ ಮಾಡಿ ಜನರಿಗೆ ಮಾಡೋದು, ಮಿಸ್ಗೈಡ್ ಮಾಡೋದು ಅಂತ ಇದ್ದರೆ ನಾನು ಇವಾಗ ಎ ಎಸ್ ಪಿ ಹತ್ರ ಮಾತಾಡ್ತೀನಿ. ಈ ಕಾಂಪೌಂಡ್ ಒಳಗೆ ಯಾರ್ಯಾರು ಅಂತ ಬೇರೆ ಬೇರೆ ಇದು ಮಾಡೋರು ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಾನು ಹೇಳಲೇಬೇಕಾಗುತ್ತೆ. ಬಿಡೋದಲ್ಲ, ನಾನು ಇವತ್ತೇ ಮಾತಾಡ್ತೀನಿ. ಗೊತ್ತಾಯ್ತಾ? ನಾನು ಪೊಲೀಸ್ಗೆ ಹೇಳ್ಬಿಡ್ತೀನಿ. ನೀವು ರಿಪೋರ್ಟ್ ಹೇಳ್ಬಿಡಿ, ಈ ಥರ ತೊಂದರೆ ಕೊಡ್ತಾರೆ ಅಂದಮೇಲೆ ಅವ್ರು ಯಾರು ಏನಕ್ಕೆ ಬರ್ತಾರೆ, ಅವರು ಇಲ್ಲಿ ನಿಂತ್ಕೊಳ್ತಾರೆ, ಬಂದು ಇದು ಮಾಡ್ತಾರೆ. ಅವ್ರು ಏನಾದ್ರು ಕೆಲಸ ಇದ್ರೆ ಬರಲಿ, ಆಫೀಸಿಗೆ ಬರಲಿ, ಅರ್ಜಿ ಕೊಡಲಿ, ಏನಾದ್ರು ಬರಲಿ. ಅಲ್ಲಿ ಕೂತ್ಕೊಂಡು ಬ್ರೋಕರ್ ತಗೊಂಡು ಇನ್ನೊಬ್ಬನ ಇದು ಮಾಡಿ ಅಲ್ಲಿ ಅಲ್ಲ ವ್ಯವಹಾರ ಅಲ್ಲ ಬೇರೆ ಬೇರೆ ಮಾಡೋದ್ರೆ ಏನಕ್ಕೆ? ನಿಮ್ಮ ಮೇಲೆ ಯಾಕಪ್ಪ ಕಂಪ್ಲೇಂಟ್ ಬರುತ್ತೆ? ನಿಮ್ಮ ಮೇಲೆ ಅಂತಲ್ಲ, ಬಹಳ ಜನರ ಮೇಲೆ ಇದೆ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನಿಮಗೆ. ಸಾರ್ವಜನಿಕರು ಬಂದಾಗ ಮತ್ತೆ ಯಾರಿಗಾರು ಬಂದಾಗ ಅದ ಇಲ್ಲ ಇದಿಲ್ಲ ನಾಳೆ ಬಾತ ಬೋರ್ಡ್ ಹಾಕುವಂತ ಕೆಲಸ ಯಾವುದೂ ನೀವು ಮಾಡಕ್ ಹೋಗಬೇಡಿ. ಗೊತ್ತಾಯ್ತಾ? ಇದು ಮೇನ್ ಇರೋದಿಲ್ಲ. 50,000 ಜನಸಂಖ್ಯೆ ಇರುವಂತಹ ನಗರಸಭೆಯಲ್ಲಿ ನಿಮ್ಮ ಕೆಲಸ ಮಾಡಕ್ಕಿರುವಂತ ಒಂದು ಕಚೇರಿ ಇದೆ. ಇಲ್ಲೆಲ್ಲ ಕೆಲಸ ಚೆನ್ನಾಗಿ ಹೋಗ್ಬೇಕು. ನಿಮ್ ಕೆಲಸ ಇರಲಿ, ನಿಮ್ ಕೆಲಸ ನೀವು ಮಾಡಕ್ಕಾಗಲ್ಲ ಮತ್ತೆ ಏನಕ್ಕಿದ್ದೀರಿ ನೀವು? ಮೊನ್ನೆನೇ ಹೇಳ್ತೀನಿ ಯಾರು ಕೆಲಸ ಮಾಡೋದು ಹೇಳಪ್ಪ. ಸಾಗರ ನಗರಸಭೆ ಆವರಣದಲ್ಲಿ ಬ್ರೋಕರ್ಗಳ ಪ್ರವೇಶ ನಿಷೇಧಿಸಲಾಗಿದೆ. ನಗರಸಭೆ ಪ್ರಾಂಗಣದಲ್ಲಿ ಬೀಡು ಬಿಟ್ಟು ಬ್ರೋಕರ್ಗಿರಿ ನಡೆಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುವವರ ಬಗ್ಗೆ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭೆ ಸಭಾಂಗಣದಲ್ಲಿ ಬುಧವಾರ ನಗರಸಭೆ ಅಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ನಗರಸಭೆ ಯೋಜನಾಧಿಕಾರಿ ರಂಗಸ್ವಾಮಿ, ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕ ಅಭಿಯಂತರರಾದ ನದಾಫ್ ಇನ್ನಿತರರು ಹಾಜರಿದ್ದರು. ಈ ಸ್ಥಾನಕ್ಕಾಗಿ ಸಾಗರ ಕ್ಷೇತ್ರಕ್ಕೆ ತರಬೇಕು ಅನ್ನೋ ಉದ್ದೇಶದಲ್ಲೇ ಸ್ವಲ್ಪ 1-2 ತಿಂಗಳು ಒಂದ್ಸರಿ ಬಂದು ಹೋಗಿದ್ದೆ. ಆನಂತರ ಬರ್ಲಿಕ್ಕಾಗಲಿಲ್ಲ, ಬಹಳಷ್ಟು ಪೆಂಡಿಂಗ್ ಇತ್ತು ಅಂತೇಳಿ ಇವತ್ತು ಸಡನ್ಲಿ ಬಂದು ಇವತ್ತು ನಗರಸಭೆಗೆ ಬಹಳ ಹಾಕೊಂಡೆ. ನಗರಸಭೆಯಲ್ಲಿ ಏನೇನು ಕಾಮಗಾರಿ ನಡೀತದೆ, ಏನು ಸ್ವಚ್ಛತೆ ನಡೀತದೆ, ಮೊನ್ನೆ ಬಿದ್ದಂಥ ಮಳೆಯಲ್ಲಿ ಏನು ಅನಾಹುತ ಆಗಿದೆ ಅದರ ಬಗ್ಗೆ ಎಲ್ಲ ಗಮನ ಕೊಟ್ಟು ನಾನು ಇದರಲ್ಲೇ ಇದ್ದೆ. ಅವೆಲ್ಲವನ್ನು ತೆಗೆದುಕೊಂಡು ಇವತ್ತೊಂದು ಮೀಟಿಂಗ್ ಮಾಡಬೇಕಂತೇಳಿ ಪಿ ಡಿ ಅವರೆಲ್ಲ ಬಂದು ತಕ್ಷಣ ಒಂದು ಮೀಟಿಂಗ್ ಮಾಡಿದ್ದೇನೆ. ಇವತ್ತು ಇಲ್ಲಿ ಮಾಡಿದ್ದೇನೆ, ನಾಳೆ ಹೊಸನಗರದಲ್ಲೂ ಎಲ್ಲ ಆಫೀಸಲ್ಲೂ ಮಾಡಬೇಕಂತ. ಹಾಗಾಗಿ ಭಾಳ ಪೆಂಡಿಂಗ್ ಇರುವಂಥದ್ದು ನಮಗೆ ಫುಡ್ ಕೋರ್ಟ್ ಇದೆ, ನಮ್ಮ ರಂಗಮಂದಿರ ಈಗಾಗಲೇ ಟೆಂಡರಿಗೆ ಹೋಗಿದೆ, ಟೆಂಡರ್ ಹಾಕಬೇಕು. 2 ಜನ ಟೆಂಡರ್ ಹಾಕಿದ್ದಾರೆ, ಅದು ಟೆಂಡರ್ ಹಾಕಿ ಬರಬೇಕಾಗಿದೆ. ಪಾರ್ಕ್ಗಳು ಮತ್ತು ಸ್ವಚ್ಛತೆ ಬಗ್ಗೆ ಗಮನ ಕೊಡೋ ದೃಷ್ಟಿಯಲ್ಲಿ ಒಂದಿಷ್ಟು ಆಗಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ. ಇವತ್ತು ರಿವ್ಯೂ ಮಾಡಿದ್ದೀನಿ. ಯಾರ್ಯಾರು ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅವರಿಗೆಲ್ಲರಿಗೂ ನೋಟಿಸ್ ಕೊಡೋಕ್ಕೆ ಹೇಳಿದ್ದೀನಿ. ಮತ್ತು ಕೆಲವರೆಲ್ಲ ಭಾಳ ವರ್ಷದ ಇದ್ದವರಿಗೂ ಸಹ ಬೇಡ ತೆಗೆದ್ಬೇಕು ಅಂತ ಮಾಡಿದ್ದೀನಿ, ತೆಗೆದು ಬೇರೆ ಅವಕಾಶ ಕೊಡಬೇಕು. ಬ್ರೋಕರ್ಗಳ ಹವಳಿ ಜಾಸ್ತಿ ಆಗುತ್ತೆ, ಇಲ್ಲಿ ತೊಂದರೆ ಕೊಡ್ತಾರೆ ಆಫೀಸಲ್ಲೆಲ್ಲ ಅನ್ನೋದನ್ನು ಈಗ ಬಂದಿದೆ. ನಾನೀಗ ಪೊಲೀಸ್ ASP ಹತ್ರ ಮಾತಾಡಿ ನಗರಸಭೆ ವ್ಯಾಪ್ತಿಯಲ್ಲಿ ಯಾರ್ಯಾರು ಸುಮ್ಮನೆ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ
ಕೂತ್ಕೊಂಡು ಇಲ್ಲಿ ಬ್ರೋಕರ್ಗಿರಿ ಮಾಡಿ ಇದು ಮಾಡೋರು ಯಾರಿದ್ದಾರೆ ಅವರಿಗೆಲ್ಲರಿಗೂ ಅವರಿಗೆ ಎಚ್ಚರಿಕೆ ಕೊಟ್ಟು ಅವ್ರಿಗೆ ಏನಾದ್ರು ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹೇಳ್ತೀನಿ, ಕರೆಸ್ತೀನಿ, ಈಗ ಅವ್ರು ಮಾತಾಡ್ತೀನಿ. ಈ ಥರ ನಡೀತಾ ಇದೆ ಈಗ. ಒಟ್ಟಿನಲ್ಲಿ ನಗರಸಭೆಗೆ ಬರುವಂಥ ದಿನದಲ್ಲಿ ಭಾಳಷ್ಟು ಹಣ ಬರುವ ನಿರೀಕ್ಷೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ. ಈಗಾಗಲೇ ನಮಗೆ ಮಾರಿಕಾಂಬಾ ದೇವಸ್ಥಾನದ ಏನು ಅವತ್ತು ಜಾತ್ರೆ ಆಯಿತು, ಆ ಹಣನೂ ಸಹ 2 ಕೋಟಿ ರೂಪಾಯಿ ಬಂದಿದೆ. ಈಗ ಭಾಳ ಜನ ಟೀಕೆ ಮಾಡಿದರು, ಮಾರಿಕಾಂಬಾ ಜಾತ್ರೆ ದುಡ್ಡು ತಂದಾಗೆ ಅವರು ಕೊಟ್ಟಂಗೆ ತಗೊಬಂದಂಗೆ ಅಂತೆಲ್ಲ ಹೇಳಿದರು. ಆ ಟೀಕೆಗಳಿಗೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ನನಗೆ ಗೊತ್ತಿದೆ, ತರೋದು ನನಗೆ ಗೊತ್ತಿದೆ. ಹಾಗಾಗಿ ಆ 2 ಕೋಟಿನೂ ಬಿಡುಗಡೆಯಾಗಿ ಬಂದಿದೆ. ಸುಮಾರು ಆಯಿತು, 2 ತಿಂಗಳಾಯಿತು ಏನು ಬಿಡುಗಡೆ. 1 ತಿಂಗಳಾಗಿದೆ. ಈಗ ಸದ್ಯಕ್ಕೆ ಮಳೆಗಾಲ ಮಾಡಲ್ಲ, ಆಮೇಲೆ ಮಾಡ್ತೀವಿ. ಇನ್ನೂ ಹಣ ಇದೆ. ಈ ನಾಗಪ್ಪ ಹೇಳ್ದಂಗೆ ನಗರ ವ್ಯಾಪ್ತಿಗೆ ಈಗಾಗಲೇ ಸುಮಾರು ಸರ್ಕಾರಗಳೇ ಈಗಾಗಲೇ ಒಂದು 30-40 ಕೋಟಿ ಕೊಡಬೇಕಾದ್ರೆ, 50 ಕೋಟಿ ಕೊಡಬೇಕು ಎಲ್ಲ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಅಂತೇಳಿ ಅದು ಸಹ ನಿರ್ಣಯ ಆಗಿದೆ. ಅದೆಲ್ಲ ಬಂದುಬಿಟ್ರೆ ನಮ್ಮ ನಗರಸಭೆಯಲ್ಲಿ ಯಾವುದೇ ವರ್ಕನ್ನು ನಾವು ಇಟ್ಕೊಳ್ಳೋ ಪ್ರಶ್ನೆ ಇಲ್ಲ. ಸಂಪೂರ್ಣವಾದಂಥ ಮಾದರಿಯಾದಂಥ ನಗರಸಭೆಯನ್ನು ರಾತ್ರಿ 8ವರೆಗೂ ನಗರಸಭೆ ಲೈಟ್ ಆನ್ ಆಗಿರುತ್ತೆ, ಮತ್ತೆ ದಲ್ಲಾಳಿಗಳು ಇರ್ತಾರೆ ಅಂತಲೂ ಇದೆ. ಅದು ಇದೆ. ಯಾರು 8:30ವರೆಗೆ ಇರೋರು ಯಾರಲ್ಲಿ? ನಗರಸಭೆ ಲೈಟ್ ದಲ್ಲಾಳಿಗಳು ಯಾರು ಹೇಳ್ರಿ? ದುಡ್ಡವರು ಯಾರು? 8:30 ಏನು ದಲ್ಲಾಳಿ ಮಾಡ್ತಾ ಇದ್ದಾರೆ? ಯಾರು ಬರ್ತಾ ಇದ್ದಾರೆ? ಫಸ್ಟ್ ಹೇಳ್ರಿ, ನಮ್ಮೂರು 8:30 ತನಕ ಇರ್ತಾರೆ, ಬೇರೆ ಯಾಕೆ ಬರ್ತಾರೆ? ಇಲ್ಲ ತಂದ್ರೆ ಆಯ್ತು, ಸರಿ ಇದೆ. ಏನಾಗಿದೆ ಸರ್ ಈಗ ಒಳಗಡೆ ನಗರಸಭೆ ಒಳಗಡೆ ಒಳಗೆ ಅವ್ರನ್ನೆಲ್ಲ ಯಾಕೆ ಬಿಡುತ್ತೀರಿ? ರಾತ್ರಿ ಯಾಕೆ ಬಿಡ್ತೀರಿ ಅವರಿಗೆ? ಅಲ್ಲ, ನೀವು ಮಾಡಿ, ನಿಮ್ಮ ಕೆಲಸ ಇದ್ರೆ ನೀವು ಮಾಡಕ್ಕೆ ಅವಕಾಶ ಇದೆ. ನಿಮ್ಮ ಅಧಿಕಾರಿಗಳಿಗೆ 8 ಗಂಟೆವರೆಗೂ ನಿಮ್ಗೆ ಒತ್ತಡ ಇದ್ರೆ ಜಾಸ್ತಿ ಮಾಡಕ್ಕೆ ಅವಕಾಶ. ಯಾಕೆ ಅವ್ರನ್ನ ಬಿಡ್ತಾರೆ? ನಾನು ಇವತ್ತೇ ಹೇಳ್ತಾ ಇದ್ದೀನಿ ನಾಗಪ್ಪ, ನಕಲಿ ಸೃಷ್ಟಿ ಮಾಡಿ ಯಾರಾದರೂ ಈ ನಮ್ಮ ಅಧಿಕಾರಿಗಳು ಶಾಮೀಲಾದ್ರೆ ಸುಮ್ಮನೆ ಇರೋದಲ್ಲ. ಇವತ್ತು ಹೇಳ್ತಾ ಇದ್ದೀನಿ ನಾನು, ನೆನ್ಪಿಟ್ಟೆ. ಪ್ರತಿ ಸರಿ ನೀವು ಹೊರಗೆ ಮಾತಾಡೋಕ್ಕಾಗಲ್ಲ ನನಗೆ. ಯಾಕೆ ಹಂಗೆ ಮಾಡ್ತಾರೆ? ಅದು ನೀವು ನೋಡೋಕ್ಕಾಗೋದಿಲ್ಲ. ನಾನು ಬರೋ ವಿಡಿಯೋ ನೋಡಿ ಇರ್ತಪ್ಪ ಇದು. ಸರ್, ನಾವು ಯಾವುದನ್ನ ನಕಲಿ ಅಂತ ಕಂಡು ಒಂದು ರಿಜೆಕ್ಟ್ ಮಾಡ್ತೀವೋ ಅದು ಹೆಂಗ್ ನೋಡ್ಬೇಕಲ್ಲ ಅವರು. ರಿಜೆಕ್ಟ್ ಮಾಡಿದ ತಕ್ಷಣ ಈ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅವ್ರು ಹೆಂಗ್ ಮಾಡಿದ್ರಿ, ಇವ್ರು ಹೆಂಗ್ ಮಾಡಿದ್ರಿ, ಅದು ಅದೆಲ್ಲ ಕೇಳಕ್ ಹೋಗ್ಬೇಡಿ. ಯಾವ್ದು ಹೆಂಗ್ ಮಾಡಿದ್ರಿ, ಇವ್ರದ್ದು ಹೆಂಗ್ ಮಾಡಿದ್ರೆ ಯಾವನು ಮಾಡಕ್ಬೇಡ. ನೋಡಿ, ಇಲ್ಲಿ ವೇದಿಕೆ ಈ ಕಡೆ ಕೂತಲ್ಲ, ಇವ್ರದ್ದು ಯಾವ್ದು ಮಾಡ್ಬೇಡ, ಮತ್ ನಮ್ದು ಯಾವ್ದು ಮಾಡಕ್ ಹೋಗ್ಬೇಡ, ಬೇರೆಯವ್ರ ಕಡೆ ಕೂತವ್ರದ್ದು ಮಾಡ್ಬೇಡ, ಯಾರ್ದು ಮಾಡ್ಬೇಡ. ಗೊತ್ತಾಯ್ತಾ? ಇಲ್ಲಿ ಯಾರಿಗೂ ಅವಕಾಶ ಇಲ್ಲ. ಸಾಮಾನ್ಯ ಜನರಿಗೆ ಏನ್ ಸಿಗ್ಬೇಕು ಅದು ಮಾತ್ರ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.